ಕಾನ್ಸ್ಟಿಟ್ಯೂಷನ್ ಕ್ಲಬ್ ಆಫ್ ಇಂಡಿಯಾದಲ್ಲಿ ರಾಹುಲ್ ಗಾಂಧಿಯವರು ಒಂದು ಕಾನ್ಫರೆನ್ಸ್ನ ಹೋಸ್ಟ್ ಮಾಡಿ ಮೀಡಿಯಾ ಜೊತೆಗೆ ಮಾತನಾಡ್ತಾ ಮೋದಿಯವರೇ ನಿಮ್ಮ ಅಹಂಕಾರ ಬಿಡಿ, ವಿದ್ಯಾರ್ಥಿಗಳ ಕೂಗು ಕೇಳಿಸ್ಕೊಳ್ಳಿ, ಅವರ ಬೇಡಿಕೆಗಳನ್ನ ಈಡೇರಿಸಿ ಅಂತ ಹೇಳಿದ ಅವರು ಜೊತೆಗೆ ಧರ್ಮೇಂದ್ರ ಪ್ರಧಾನ್ ಅವರು ಇಮಿಡಿಯೇಟ್ ಆಗಿ ರೆಸಿಗ್ನೇಷನ್ಸ್ ಕೊಡಬೇಕು, ರಾಜೀನಾಮೆ ಕೊಡಬೇಕು. ಹಾಗೆ ನಿನ್ನೆ ಯಾರ್ಯಾರು ಆ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಮಾಡಿದ್ರು, ಬಲ ಪ್ರಯೋಗ ಮಾಡಿದ್ರು, ಅದು ಯಾರ್ಯಾರು ಅಂತ ನೀವು ಅವ್ರನ್ನ ಹುಡುಕಿ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಿ. ಅದಲ್ದನೆ ಇನ್ನೂ ಒಂದು ಬೇಡಿಕೆ, ವಿದ್ಯಾರ್ಥಿಗಳ ಮೇಲೆ ಏನೇನ್ ಅನ್ಯಾಯ ಆಗಿದೆ ಅದಕ್ಕೆಲ್ಲದಕ್ಕೂ ಸರ್ಕಾರ ಕ್ಷಮೆ ಕೇಳಬೇಕು ಅಂತ ಕೂಡ ಹೇಳಿದ್ದಾರೆ. ಅದಲ್ದನೆ ಕಾಂಗ್ರೆಸ್ ಪಕ್ಷ ಹಾಗೆ ಸಂಪೂರ್ಣ ವಿರೋಧ ಪಕ್ಷ ವಿದ್ಯಾರ್ಥಿಗಳ ಜೊತೆಗೆ ಹಾಗೆ ಅವ್ರ ಬೇಡಿಕೆಗಳ ಜೊತೆಗೆ ನಾವು ದೃಢವಾಗಿ ನಿಲ್ತೀವಿ ಅಂತ ಕೂಡ ಹೇಳಿದ್ದಾರೆ. ಹಾಗಾದ್ರೆ ರಾಹುಲ್ ಗಾಂಧಿ ಅವ್ರ ಸಪೋರ್ಟ್ CJP ಜೊತೆಗಿದೆ. ಬಿಜೆಪಿಯವರು ಈ 3 ಡಿಮಾಂಡ್ಸ್ ನ ಒಪ್ಕೊಂಡು ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕಿಸ್ತಾರ? ಕಾದ್ ನೋಡ್ಬೇಕಾಗಿದೆ. ಇದೇ ತರ ಲೈವ್ ಅಪ್ಡೇಟ್ಗಳನ್ನ ತರ್ತಾ ಇರ್ತೀನಿ. ನೋಡ್ತಾ ಇರಿ ಲಯನ್ ಟಿವಿನ. ಅಲ್ಲಿವರೆಗೂ ನಮಸ್ಕಾರ.